ಕೊರೋನಾ ಟೈಮಲ್ಲಿ ಅದೊಂಥರ ಬೂಮ್ ಆಯ್ತು ಯೂಟ್ಯೂಬ್ ಎಸ್ಪೆಷಲಿ. ಅಂದ್ರೆ ಜನರಿಗೆ ಹೊರಗಡೆ ಹೋಗಿ ಸಿನಿಮಾ ಥಿಯೇಟರ್ ನೋಡೋದು, ನಾಟಕ ನೋಡೋದು ಏನು ಇರ್ತಿರ್ಲಿಲ್ಲ. ಸೊ ಯೂಟ್ಯೂಬ್ ಅನ್ನೋದು ಒಂದು ಮೇನ್ ಎಂಟರ್ಟೈನ್ಮೆಂಟ್ ಆಯ್ತು. ಯೂಟ್ಯೂಬ್ ಮೇನ್ ಎಂಟರ್ಟೈನ್ಮೆಂಟ್ ಅಲ್ಲ, ನೀವು ಮನೆ ಬಿಟ್ಟು ಹೊರಗಡೆ ಹೋಗಂಗೆ ಇಲ್ವಲ್ಲ. ಹೋದ್ರೆ ರೀಸನ್ ಕೊಡ್ಬೇಕು, ಯಾಕೆ ಹೋಗ್ತಾ ಇದೀರ ಅನ್ಬೇಕು, ಐಡಿ ಕಾರ್ಡ್ ಇರ್ಬೇಕು, ಇಲ್ಲ ಅಂದ್ರೆ ಗ್ಯಾಸ್ ಹಿಂದೆ ನಾವು ಎಲ್ಲರೂ ಹೋಗ್ಬೇಕು ಅಂದ್ರೆ ಗ್ಯಾಸ್ ಹಿಂದೆ ಕಟ್ಕೊಂಡು ಹೋಗ್ತಿದ್ದೆ ಸುಮ್ನೆ. ಯಾಕೆಂದ್ರೆ ಬಿಡ್ಬೇಕಲ್ಲ, ಯಾಕೆಂದ್ರೆ ಸರ್ ಸಿಲಿಂಡರ್ ಖಾಲಿಗಿದೆ, ಏನ್ ಸರ್ ಊಟಕ್ಕೆ ಹೆಂಗ್ ಮಾಡೋದು ಸರ್, ಮನೇಲೆ ಕುತ್ಕೊಂಡ್ರೆ ಸುಳ್ಳು ಹೇಳ್ಕೊಂಡು ಹೋಗ್ತಿದ್ರು ಹಂಗೆ ಆ ಟೈಮಲ್ಲೆಲ್ಲ. ಇವಾಗ ಎಲ್ಲೇ ಹೋದ್ರೂ ಒಂದಷ್ಟು ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಅಥವಾ ಇವಾಗ ನಮ್ಗೆ ಆಡಿಯನ್ಸ್ ಅಂದ್ರೆ ನಮ್ಗೆ ಅಭಿಮಾನಿಗಳೇ ದೇವ್ರು ನಮ್ಗೆ. ಆಕ್ಚುಲಿ ದೊಡ್ಡ ಮನೆಯಿಂದ ಹೇಳಿರೋದು ನಿಜ ಸತ್ಯ. ರಾಜ್ಕುಮಾರ್ ಸರ್ ಏನು ಹೇಳಿದಾರೆ ಅದು ಒಂದೊಂದು ಲೈನು ಕೂಡ ಅಮೃತ. ಯಾಕೆಂದರೆ ಅಭಿಮಾನಿಗಳಿಲ್ದೇ ನಾವು ಯಾರೂ ಇಲ್ಲ. ನಾವು ಯೂಟ್ಯೂಬ್ ಮಾಡ್ಬೋದು, ಸಿನಿಮಾ ಮಾಡ್ಬೋದು, ಡ್ರಾಮಾ ಮಾಡ್ಬೋದು, ಏನೇ ಮಾಡ್ಬೋದು. ಅದಕ್ಕೆಲ್ಲ ಅಭಿಮಾನಿಗಳಿದ್ದರೆ ಮಾತ್ರ ಅದಕ್ಕೆ ಸಕ್ಸಸ್ಸು ಸಾಧ್ಯ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಹಾಗೆ ಎಲ್ಲೋದ್ರೂ ಮಾತಾಡ್ತಾರೆ, ಅದೊಂದು ಖುಷಿ ಪಡ್ತೀನಿ ಖಂಡಿತವಾಗ್ಲೂ. ಹೇಗಿದ್ದಾರೆ ಅಂದರೆ ಈ ಶಾರ್ಟ್ ಫಿಲ್ಮ್ಸ್ ಎಸ್ಪೆಷಲಿ ಸಾಕಷ್ಟು ಕಾನ್ಸೆಪ್ಟ್ಗಳಲ್ಲಿ ಮಾಡ್ತಿರ್ತೀರಾ. ಕಾಮಿಡಿದು ಜಾನರು ಮೇನ್ ಇರುತ್ತೆ, ಅದನ್ನು ಜನ ತುಂಬ ಇಷ್ಟಪಡ್ತಾರೆ. ಯೂಟ್ಯೂಬ್ ಆಡಿಯನ್ಸ್ ಹೇಗಿದ್ದಾರೆ ಅಂದರೆ ಅವ್ರ ಏಜ್ ಯಾವ ಏಜಿಂದ ಯಾವ ಏಜ್ವರೆಗೂ ನಿಮ್ಮ ಶಾರ್ಟ್ ಫಿಲ್ಮ್ಸ್ನ ವಾಚ್ ಮಾಡ್ತಾರೆ, ಏನೇನು ರೆಸ್ಪಾನ್ಸ್ ಕೊಡ್ತಾರೆ, ನೀವು ಈ ಥರ ಬೇರೆ ಆ್ಯಕ್ಟ್ ಮಾಡಿ ಅಂತ ಅವ್ರ ಕಡೆಯಿಂದನೂ ಸಜೆಷನ್ಸ್ ಬರುತ್ತಾ? ಸಜೆಷನ್ ಅಲ್ಲ, ಅವರು ಕಮೆಂಟ್ಸಲ್ಲಿ ಕಮೆಂಟ್ಸ್ ಹಾಕ್ತಾರೆ, ಜೈ ಡಿ ಬಾಸು, ಜೈ ಅಪ್ಪು ಸರು. ನೀವು ನೋಡಿ, ನಾನು ನಿಜವಾಗ್ಲೂ ನಮ್ಮ ಕಮೆಂಟ್ಸ್ ಓದ್ತಾ ಇರ್ತೀವಿ. ಓದ್ತಾ ಇದ್ರೆ ನಾನು ಮಾಡಿರೋದು ಶಾರ್ಟ್ ಫಿಲ್ಮೇ. ಅಂದರೆ ಇವಾಗ ಹ್ಯೂಮರ್ನೆಸ್ ಕಾಮಿಡಿ ಅಷ್ಟೇ. ಇವಾಗಿನ ಪ್ರೆಸೆಂಟ್ ಏನು ನಡೀತಿದೆ, ಏನು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದನ್ನು ನಮ್ಮ ಡೈರೆಕ್ಟ್ರು ಆಲೋಚನೆ ಮಾಡಿ ಅದನ್ನು ಒಂದು 2-3 ತಿಂಗಳು ಸ್ಕಿಪ್ ಮಾಡಿ ಅದಾದಮೇಲೆ ನಮ್ಗೆ ಹೇಳ್ತಾರೆ. ನಾವು ಹೇಳ್ತಿದ್ದಾಗಲೇ ಗೊತ್ತಾಗ್ತಿರುತ್ತೆ ನಮಗೆ, ಇದನ್ನು ನಗಾಡ್ತಾರೆ ಸರ್, ಇದು ಚೆನ್ನಾಗಿದೆ, ಇದು ಪಂಚ್ ಚೆನ್ನಾಗಿದೆ. ಆಮೇಲೆ ನಾವು ಯಾವುದೇ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕಂದ್ರೂ ನಮ್ಮ ಟೀಮಲ್ಲಿ 1-2 ದಿನ ರಿಹರ್ಸಲ್ ಮಾಡ್ತೀವಿ. ರಿಹರ್ಸಲ್ ಮಾಡಿದ್ಮೇಲೆ ಅಲ್ಲಿಗೆ ಒಂದು ಗ್ರಿಪ್ ಸಿಗುತ್ತೆ. ಅಂದರೆ ಆರ್ಟಿಸ್ಟ್ ಕೋಆರ್ಡಿನೇಷನ್ ಆಗ್ಬೋದು, ಡೈರೆಕ್ಟ್ರ್ ಕೋಆರ್ಡಿನೇಷನ್ ಆಗ್ಬೋದು, ಅದೆಲ್ಲ ಸಿಕ್ತಾಗ ಏನಾಗುತ್ತೆ ಅಂದರೆ ಒಂಥರ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಸಿಗುತ್ತೆ, ರೆಡಿ ಆಗುತ್ತೆ. ಹಂಗಾಗಿ ನಾವು ಆ ಥರ ಮಾಡ್ತೀವಿ. ಆ್ಯಂಡ್ ನೀವು ಕಮೆಂಟ್ಸ್ ಓದ್ತಿರ್ತೀರ ಅಂತ ಹೇಳಿದ್ರಿ, ಅದರಲ್ಲಿ ಪಾಸಿಟಿವ್ ಕಮೆಂಟ್ಸು ಇರುತ್ತೆ, ನೆಗೆಟಿವ್ ಎಲ್ಲ ನೆಗೆಟಿವ್ ಕಮೆಂಟ್ಸ್. ನೀವು ಎಲ್ಲಾದರೂ ಹುಡುಕೋ ಬನ್ನಿ, ನೆಗೆಟಿವ್ ಕಮೆಂಟ್ಸ್ ಇಲ್ಲ. ಬಟ್ ಏನಂದರೆ ಎಲ್ಲ ಏನು ಡಬಲ್ ಮೀನಿಂಗ್ ಅಂತಾರೆ. ನಾನು ಎಲ್ಲಿ ಸರ್ ಡಬಲ್ ಮೀನಿಂಗ್ ತೋರಿಸಿ ನಮ್ದ್ರಲ್ಲಿ ಅಂತೀನಿ, ಅಷ್ಟೇ ಬಿಟ್ಟರೆ ಏನಿಲ್ಲ. ಗೊತ್ತು ನಮಗೆ ವಿಚಾರ ಏನಿದೆ ಅಂತ, ವಾಸ್ತವ ಏನಿದೆ ಅಂತ ಗೊತ್ತು. ಡಬಲ್ ಮೀನಿಂಗ್ ಖಂಡಿತ ಅಲ್ಲ ಅಂತ ನಾನು ಹೇಳ್ತೀನಿ. ಆಮೇಲೆ ಅವರು ಯಾರು ಅಜ್ಜಿ ಕೂತಿದಾಗಲಿ, ನೀನು ಶಾರ್ಟ್ ಫಿಲಮ್ ಮಾಡ್ತೀನಿ ಲವನಲ್ವೇನ್ಲ ಅಂತಾರೆ. ಆಮೇಲೆ ಹೌದು ಜಿ ನಾ ಮಾಡಿದ್ದು ನೋಡಿದೀಯಾ ಅಂತ. ನೋಡಿನಿ ಇದು ಬಾಂಡ್ಲಿಲ್ಲ ಮೊಟ್ಟೆ ಪಲ್ಯ ತಿಂತ ಇರ್ತೀಯಲ್ಲ ನೀನೇ ತಾನೇ ಅಂತ. ನಾನೇ ತಿಂತಿರ್ತೀನಿ ಅಂತ ಹೇಳ್ತೀವಿ. ಬಟ್ ಒಂದೊಳ್ಳೆ ಟೀಮ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಇದುವರೆಗೂ ಸಾಕಷ್ಟು ಶಾರ್ಟ್ ಫಿಲ್ಮ್ಸ್ಗಳನ್ನ ಮಾಡಿದ್ದೀರಾ. ನಿಮಗೆ ತುಂಬ ಅಂದರೆ ಎಲ್ಲವೂ ಮನ್ಸಿಗೆ ಹತ್ತಿರ ಇದ್ದೇ ಇರುತ್ತೆ, ಯಾಕಂದರೆ ಎಲ್ಲವನ್ನು ನಾವು ಮನ್ಸಾರೆ ವರ್ಕ್ ಮಾಡಿರ್ತೀವಿ ಒಂದು ಫಿಲಮ್ಗೆ ಅಂದ್ರೂ. ಅಂಥದ್ರಲ್ಲೂ ಯಾವುದೋ ಒಂದು ಬಹಳ ವಿಶೇಷ, ಇದು ನನಗೆ ಬಹಳ ಪರ್ಸ್ನಲಿ ಇದು ನನ್ನ ಫೇವ್ರೆಟ್ ಶಾರ್ಟ್ ಫಿಲ್ಮ್ ಅಂತ ಹೇಳೋದಿದ್ರೆ ಅದು ಯಾವುದು? ಆ್ಯಂಡ್ ಅದನ್ನ ಫೇವ್ರೆಟ್ ಅಂದರೆ ನಾವು ಊಟ ಮಾಡೋದೆಲ್ಲ ಫೇವ್ರೆಟೇ. ಅದೇ ಅದಕ್ಕೆ ನೀವು ಏನು ತಿಂದ್ರೂ ಅನ್ನೋದು ಇಷ್ಟನೇ ಆಗಲ್ಲ. ನಿಮ್ಮಮ್ಮ ಐಸ್ ಕ್ರೀಮ್ ಕೊಟ್ಟರೆ ನೀವು ಐಸ್ ಕ್ರೀಮ್ ತಿನ್ನಲ್ಲ, ಯಾಕೆಂದರೆ ನಿಮ್ಗೆ ಇಷ್ಟ ಇರಲ್ಲ. ತಿಂತೀರಾ, ಆದರೆ ನಿಮ್ಮ ಮನ್ಸಿಗೆ ಹತ್ರ ಆಗಲ್ಲ ಅದು. ನಿಮ್ಗೆ ಆಟ್ಲಿ ಹೆಂಗೆ ಹತ್ರ ಆಗುತ್ತೆ ಅಂದರೆ, ಐಸ್ ಕ್ರೀಮ್ ಅಂದರೆ ನಂಗೆ ತುಂಬ ಇಷ್ಟ ಅಂತ ತೊಗೊಂಡು ತಿಂದಾಗಲೇ ಅದಕ್ಕೆ ಆ ಪ್ರಾಡಕ್ಟ್ಗೆ ನಾವು ಬೆಲೆ ಕೊಡೋದಕ್ಕೆ, ಊಟಕ್ಕೆ ಅದು ಇಷ್ಟ ಆಗುತ್ತೆ. ಅದನ್ನು ಬಿಟ್ಟು ನಮ್ಗೆ ಇಷ್ಟ ಇಲ್ಲದನ್ನು ಕೊಟ್ಟು ತಿಂತೀವಿ, ಬಟ್ ಅದು ಮನಸ್ಫೂರ್ತಿಯಾಗಿ ತಿನ್ನೋಕ್ಕಾಗಲ್ಲ. ಹಾಗೆ ನನಗೆ ಆ್ಯಕ್ಚುಲಿ ಈ ಸಿನಿಮಾ ಇದರಲ್ಲಿ ಕೆರಿಯರಲ್ಲಿ ನನಗೆ ಲಾಕ್ಡೌನು ಎಲ್ಲರೂ ಹೇಳ್ತಾರೆ ಕರೋನಾ ಬಂದು ಎಷ್ಟು ಜನ ಅಪ್ಪ ಅಮ್ಮನೇ ಮುಟ್ಟಕ್ಕಾಗಲಿಲ್ಲ ಅಂತ. ಬಟ್ ನನ್ನ ಲೆಕ್ಕಾಚಾರದಲ್ಲಿ ನನ್ನ ಜೀವನದಲ್ಲಿ ಕರೋನಾನೇ ದೇವರು. ಅದೇ ಒಬ್ರಿಗೆ ವರ ಆದರೆ ಇನ್ನೊಬ್ರಿಗೆ ಖಂಡಿತ ಅಲ್ಲ. ನಾನು ಹೇಳ್ತಿರೋದೇನೆಂದರೆ, ನಾನು ಒಂದು 10 ವರ್ಷ ಸ್ಟ್ರಗ್ಲಿಂಗ್ ಲೈಫಲ್ಲಿ ನಾನು ಗೊತ್ತಾಗಿದ್ದೆ ಶಾರ್ಟ್ ಫಿಲಮಿಂದ. ನನ್ನ ಹಿಂದೆ ಸಿನಿಮಾಗಳಿದೆ, ಗೀತಾ ಬೆಂಗಳೂರು, ಅಗ್ರಜ ಇದೆ, ಲೀ ಇದೆ, ಪಾಂಡುರಂಗ ವಿಠಲ ಇದೆ, ಆಮೇಲೆ ವಿಷ್ಣು ಸರ್ಕಲ್ ಇದೆ, ವಿಷ್ಣು ಸೇನೆ ಇದೆ. ನಾನು ತುಂಬ ಮಾಡಿದ್ದೀನಿ, ಬಟ್ ನಾನು ಯಾರೂ ರೆಕಗ್ನೈಸೇ ಮಾಡಿಲ್ಲ. ಬಟ್ ನನ್ನ ಲೈಫಲ್ಲಿ ಇವತ್ತು ಯಾರೋ ನನ್ನನ್ನು ತುಂಬ ಇಷ್ಟಪಡ್ತಾರೆ, ಒಂದಷ್ಟು ಕಾಂಟ್ಯಾಕ್ಟ್ಸ್ ನಂಬರ್ ತೊಗೋತಾರೆ,
ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಕಾರಣನೇ. ಅಲ್ಲ, ಹಾಗೆ ಕರೋನಲ್ಲಿ ಎಷ್ಟೊಂದು ಜನ ಮನೆಯಿಂದನೇ ಬಿಸ್ನೆಸ್ಗಳನ್ನ ಹೌದು ಶುರು ಮಾಡ್ಕೊಂಡ್ರೆ ಅದು ಅವ್ರಿಗೆ ಇವತ್ತು ಫುಲ್ ಟೈಮ್ ಪ್ರೊಫೆಷನ್ ಆಗಿರೋದು. ಆಗಿದೆ ಆಗಿದೆ ಖಂಡಿತ ಹೌದು, ನಿಜ. ಇವಾಗ ಯೂಟ್ಯೂಬ್ ಎಲ್ಲ ಒಂದು ಜರ್ನಿ ಅಂದ್ರೆ ಸಿನಿಮಾ ಒಂದು ಜರ್ನಿ ಆಗುತ್ತೆ. ಅಂಡ್ ನೀವು ಇದ್ರ ಮಧ್ಯ ನಿಮ್ನ ಒಂದು ಈಗ ಜನ ನಿಮ್ನ ರೆಕಗ್ನೈಸ್ ಮಾಡಕ್ ಶುರು ಮಾಡಿದ್ಮೇಲೆ ನಿಮ್ಗೆ ಸಾಕಷ್ಟು ಪ್ರಮೋಷನ್ಗಳು ಬರೋದು, ಬ್ರ್ಯಾಂಡ್ಗಳ ಬಗ್ಗೆ. ಯಾರು ಮಾಡಿಲ್ಲ ಮೇಡಮ್, ಹೇಳ್ತಾರೆ ಸರ್ ಒಂದು ಪ್ರಮೋಷನ್ ಮಾಡಿ ಅಂತ. ಅದಾದ್ಮೇಲೆ ಏನು ಮಾಡಿಲ್ಲ. ಬಟ್ ಏನಂದ್ರೆ ನಂದು ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡಲ್ಲ, ನಾನು ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡಲ್ಲ. ನಂದೇ ಯೂಟ್ಯೂಬ್ ಚಾನಲ್ ಇದ್ರೂ ಕೂಡ ಅದ್ರಲ್ಲಿ ಜಾಸ್ತಿ ಇರಲ್ಲ. ಬಟ್ ಏನಂದರೆ ಕೆಲಸ ಮಾಡೋಕ್ಕೆ ಹೋದಾಗ ನಾವು ಅವ್ರಿಗೆ ಅನುಗುಣವಾಗಿ ಇರಬೇಕು ಅಂತಲೂ ಹೋಗಿರ್ತೀವಿ. ಬಟ್ ನಮ್ಮದು ಬಿಟ್ಟು ಇನ್ಸ್ಟಾಗ್ರಾಮ್ ಆಗಲಿ ರೀಲ್ಸ್ ಮಾಡ್ಬೇಕಂತಾಗಲಿಲ್ಲ. ಆ ಕೆಲ್ಸಕ್ಕೆ ಹೋಗಿದ್ದೀನಿ, ಆ ಕೆಲಸ ಅಚ್ಚುಕಟ್ಟಾಗಿ ಮಾಡಿ ಅವ್ರಿಗೂ ತೃಪ್ತಿಯಾಗಿ ನಮಗೂ ತೃಪ್ತಿ ಆಗಂಗೆ ಆದರೆ ಮಾತ್ರ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಓಕೆ. ಆ್ಯಂಡ್ ಇವಾಗ ಸಿದ್ದು ಅವರು ಹೀಗಿದ್ದಾರೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ, ಶಾರ್ಟ್ ಫಿಲ್ಮ್ಸ್ಗಳು ಶೂಟಿಂಗ್ ನಡೀತಿರುತ್ತೆ. ಅಂದರೆ ನೀವು ಆ್ಯಕ್ಟರಾಗಿ ಆಗಬೇಕು ಅಂತ ಬೆಂಗಳೂರಿಗೆ ಬಂದವರೇನಲ್ಲ, ಆದರೆ ಇದು ಕೆಲಸ ಸಿಕ್ಕಿದೆ ನಿಮಗೆ. ಇನ್ನು ನಿಮ್ಮ ಒಂದು ಚೈಲ್ಡ್ಹುಡ್ಗೆ ಹೋದರೆ ನಾವು ಇವಾಗ ಚೈಲ್ಡ್ಹುಡ್ಡಲ್ಲಿ ಸಿದ್ದು ಅವ್ರು ಹೇಗಿದ್ದಿದ್ದು? ಅಂದರೆ ಆವಾಗ ನೀವು ಫುಲ್ ಚೇಷ್ಟೆ ಮಾಡೋದು ಅಥವಾ ವೆರಿ ಸೈಲೆಂಟ್ ಹುಡುಗನ? ನಮಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ಮೇಡಮ್, ನೀವೇ ಹೇಳ್ಬೇಕು ಚೈಲ್ಡಲ್ಲಿ ಏನು ಮಾಡ್ತಾ ಇದ್ದೀವಿ. ಅಲ್ಲ, ನೀವ್ ಹೇಳ್ಬೇಕು. ಆದ್ರೆ ನೀವು ನಿಮ್ ಹಳ್ಳಿ ಮಂಡ್ಯದ ಹತ್ರ ಅಲ್ಲ ಇದ್ದಲ್ವಾ? ಇರುತ್ತೆ. ಮಂಡ್ಯದ ಲೈಫ್ ಸ್ಟೈಲ್ ಹೇಗಿತ್ತು ನೀವು ಚಿಕ್ಕವರಿದ್ದಾಗ? ಮಂಡ್ಯ ಲೈಫ್ ಸ್ಟೈಲ್ ಇಲ್ಲ ಮೇಡಮ್. ಅಂದರೆ ನಾನು 1ನೇ ಕ್ಲಾಸಿಂದ 7th ನಮ್ಮೂರಲ್ಲೇ ಸ್ಕೂಲ್ ಇತ್ತು, ಓದ್ತಿದ್ದು. ಅದಾದಮೇಲೆ 8th 10th ಬಸ್ರಾಳ್ ಅಂತ ಇದೆ, ಅಲ್ಲಿಗೆ ಹೋಗಿ ಸೇರಿಕೊಂಡು ಅಲ್ಲಿ ಹಾಸ್ಟೆಲ್ ಇತ್ತು. ಹಂಗೆ ಭಾನುವಾರ ಬರೋದು ಹೋಗೋದು ಮಾಡ್ತಿದ್ದು. ಅದಾದ್ಮೇಲೆ PU ಬಂದು ಮಂಡ್ಯ. ಅಂದರೆ ನಂದು SSLC 4 years ಗ್ಯಾಪ್. ನಂದು ಆ್ಯಕ್ಚುಲಿ ಕನ್ನಡ ಸಮಾಜ ಬಿಟ್ಟರೆ ಯಾವುದು ಅಲ್ಲ, ಕನ್ನಡ ಸಮಾಜ, ಹೌದು ಕನ್ನಡ ಸಮಾಜ ಬಿಟ್ಟರೆ ಯಾವುದೂ ಪಾಸೇ ಆಗಿರಲಿಲ್ಲ. 4 ಸಬ್ಜೆಕ್ಟ್ ಹಂಗೆ ಇಟ್ಕೊಂಡಿದ್ದೆ. ಅದೊಂದು ಚಿಕ್ಕ ಇದು ಅದು ಇನ್ಸ್ಟೆಂಟ್ಗೋಸ್ಕರ, ಅಂದರೆ ಯಾರೋ ಇದ್ದಾರೆ ಓದ್ತಾ ಇದ್ದಾರೆ, ಬಿಡು ಓದೋಣ ಬಿಡು ಅಂತ. ಅದಾದ್ಮೇಲೆ ಚಾಲೆಂಜಿಂಗ್ ತೊಗೊಂಡು ಅವ್ರು ಕಾಲೇಜ್ಗೆ ಹೋಗ್ತಿದ್ದಾರೆ ಅಂತ ನಾನು ಹೋಗ್ಬೇಕು ಅಂತ ಸಪ್ಲಿಮೆಂಟ್ರಿ ಕಟ್ಟಿ ಲಾಸ್ಟ್ ಪಾಸ್ ಮಾಡಿ ಅವರು ಕಾಲೇಜ್ಗೆ ಹೋಗ್ತಿದ್ರು, ನಾನು ಕಾಲೇಜ್ಗೆ ಹೋಗ್ತಿದ್ದೆ. ಹಂಗೆ ಈ ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ಯೋಚನೆ ಇರುತ್ತಲ್ವಾ, ಓಕೆ ಈ ಕಾಲೇಜ್ ಮುಗಿಸ್ಕೊಂಡು ಇದು ಓದ್ಕೊಂಡು ಈ ಕೆಲಸ ಸೇರ್ಕೋಬೇಕು ಅಂತ. ಅವಾಗ ಏನ್ ಅನ್ಕೊಂಡಿದ್ರಿ ಲೈಫಲ್ಲಿ? ನಾನು ಏನು ಅನ್ಕೊಂಡೇ ಇಲ್ಲ. ಫಸ್ಟ್ PUC ಪಾಸ್ ಆಯ್ತು, ಸೆಕೆಂಡ್ PUC ಫೇಲು, SSLC ಆದಕ್ಕೆ ಆಯ್ತಲ್ಲ, ತಿರುಗಿ ಯೋಚನೆ ಮಾಡ್ತೀರಾ? ಅದಾದ್ಮೇಲೆ ಒಂದು 2 ವರ್ಷ ವ್ಯವಸಾಯನೇ ಮಾಡ್ಕೊಂಡಿದ್ದೆ. ಬೆಳಿಗ್ಗೆ ನಾನು ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ಒಂದು 4 ಎದ್ದು ದನ ಕರುಗಳೆಲ್ಲ ಹೊರಗಡೆ ಕಟ್ಟಾಕಿ ಅದನ್ನೆಲ್ಲನೂ ಸಗಣಿ ಎಲ್ಲ ನೆತ್ತಿ ತಿಪ್ಪೆಗೆ ಎಸ್ತು ಆಮೇಲೆ ಸ್ನಾನ ಮಾಡ್ಕೊಂಡು 6 ಗಂಟೆಗೆಲ್ಲ ಕಾಲೇಜ್ಗೆ ಹೋಗ್ತಿದ್ರು. 8 ಗಂಟೆಗೆ ಸ್ಟಾರ್ಟ್ ಆದರೆ 1 ಗಂಟೆಗೆಲ್ಲ ಬಿಡ್ತಿದ್ರು. ತಿರ್ಗಾ ಬಂದರೆ ಕಮ್ ಬ್ಯಾಕ್ ವ್ಯವಸಾಯ ಮಾಡ್ಕೊಂಡು ಆ ಥರ. ಸೊ ಯಾವಾಗ ನೀವು ಆ್ಯಕ್ಚುಲಿ ಡಿಸೈಡ್ ಮಾಡಿದ್ದು ಸರಿ ಬೆಂಗಳೂರಿಗೆ ಹೋಗ್ಬೇಕಾಗಿ ಬರುತ್ತೆ ಅಂತ? ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ ಅಂದ್ರೆ ಅದೇ ನಮ್ಮ ಮನೇಲಿ ಪ್ರಾಬ್ಲಮ್ ಆಯ್ತಲ್ಲ ಅಂದಮೇಲೆ ಏನಾದರೂ ಮಾಡ್ಕೊಳ್ಳಿ. ನಮ್ಮಮ್ಮ ಇದ್ದವ್ರು ಅಂತಿದ್ರು, ಹೆಂಗಾರ ಹಾಳಾಗೋಗಿ ಎಲ್ಲರೂ ದೂರಕ್ಕೆ ಹೋಗೋತೆಗೆ ಏನಾರು ಮಾಡ್ಕೊಂಡು ಅಂತ ಹೇಳ್ತಿದ್ರಲ್ಲ. ಅವಾಗ ಎಲ್ಲೋ ಒಂದು ಕಡೆ ಗೊತ್ತಿಲ್ಲ ನನಗೂ, ಯಾರೋ ಒಬ್ಬರು ಇಲ್ಲೇನು ಸುಮ್ಮನೆ ಇರ್ತೀರ ಬೆಂಗಳೂರಿಗೆ ಹೋಗಿದ್ರೆ ಆಗುತ್ತೆ ಅಂದ್ಕೊಂಡು ಅಲ್ಲಿಂದ ಬಂದರೆ ಗೊತ್ತಿಲ್ಲ ಅದು ಬೆಂಗಳೂರು ಹೆಂಗಿದೆ ಏನು ಅಂತ. ಇವತ್ತಾರು ಅಟ್ಲೀಸ್ಟು ಮೇಡಮ್ ಬರ್ತಿದ್ದೀನಿ ಒಂದು ಅರ್ಧ ಗಂಟೆ ಅಂತ ಹೇಳ್ಬೋದು. ಅವಾಗ ಎಲ್ಲಿ ಬೆಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಎಲ್ಲಿ 12th ಪ್ಲಾಟ್ಫಾರ್ಮ್ ಹುಡ್ಕೋದಕ್ಕೆ 1 hour ತೊಗೊಂಡಿದ್ದೀನಿ. ಕಾಯಿನ್ ಬೂತ್ ಎಲ್ಲ ಮಾಡ್ಕೊಂಡು. ನೀವು ಅವಾಗ ಬಂದ್ರಲ್ಲ, ಅದೇ ಮೊದಲನೇ ಸತಿ ಬೆಂಗಳೂರಿಗೆ ಬಂದಿದ್ದ? ಫಸ್ಟ್ ಟೈಮ್ ಬೆಂಗಳೂರು 2006. ಸೊ ಅಲ್ಲ ಅವಾಗೆಲ್ಲ ನೀವು ಅಂದ್ರೆ ನಿಮ್ಗೆಲ್ಲ ಯಾರೋ ಪರಿಚಯ ಇರೋರು ಹಂಗೆ ಫೋನ್ ಮಾಡಿ ಹೋಟೆಲ್ ಅಡ್ರೆಸ್ ಕೊಟ್ಟು ಹೇಳಿದ್ರೆ ಅಷ್ಟೇ ಅಂತ. ಎಲ್ಲಿದ್ರಿ ಅವಾಗ? ಅಂದ್ರೆ ಲೈಕ್ ನಿಮ್ ಫ್ರೆಂಡ್ಸ್ ಜೊತೆನೆ ರೂಮ್ ಗಿಮ್? ಅಲ್ಲೇ ರೂಮೇ. ಈ ಮೇಡಮ್ ಹೋಟೆಲ್ ಸ್ಟಾಫ್ಗೆ ಅಂತ ರೂಮ್ ಕೊಟ್ಟಿರ್ತಾರೆ, ಹಿಂಗಿರುತ್ತೆ ರೂಮು. ಇಲ್ಲಿಂದ ಆ ಕಡೆಯಿಂದ ಮಲಗಿದ್ರೆ ಈ ಕಡೆಯಿಂದ ಹಿಂಗೆ ಮಲಗಿರ್ತಾರೆ, ಮಧ್ಯೆ ಓಡಾಡ್ಬೋದಷ್ಟೇ, ಹಂಗಿರುತ್ತೆ. ಆ್ಯಂಡ್ ಇವಾಗ ನಂಗೆ ಇನ್ನೊಂದು ಕುತೂಹಲ ಇದೆ, ನೀವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತೀರಾ, ಸಾಕಷ್ಟು ಕಾನ್ಸೆಪ್ಟ್ಗಳು, ಸಾಕಷ್ಟು ಕ್ಯಾರೆಕ್ಟರ್ಗಳನ್ನೆಲ್ಲ ಮಾಡ್ತಿರಲ್ಲ, ಇದೆಲ್ಲ ನೀವು ಸ್ಕ್ರಿಪ್ಟ್ ಮಾಡೋದು ಅಥವಾ ರೈಟರ್ಸ್ ಯಾರೋ ಮಾಡಿರ್ತಾರೆ? ಆದರೆ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ನೀವು ಲೈಫಲ್ಲಿ ಯಾರನ್ನೋ ನೋಡಿರೋರ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು, ಅಂದ್ರೆ ಯಾವ್ದೊಂದು ಕ್ಯಾರೆಕ್ಟರ್ ಇರುತ್ತಲ್ಲ, ಅವರು ಡೈರೆಕ್ಟರ್ಗೆ ಏನ್ ಬೇಕು ಅದನ್ನ ಅಲ್ಲೇ ರಿಹರ್ಸಲಲ್ಲೇ ತಗೋತಾರಲ್ಲ, ಈ ಕ್ಯಾರೆಕ್ಟರ್ ಹಿಂಗಿದೆ ಹಿಂಗೆ ಬೇಕು, ಓವರ್ ಆಗಿ ಆಕ್ಟ್ ಮಾಡಿದ್ರೆ ಓವರ್ ಆಗ್ತಿದೆ ಕಡಿಮೆ ಮಾಡಿ ಅಂತಾರೆ, ಕಡಿಮೆ ಮಾಡಿದ್ರೆ ಇನ್ನೊಂಚೂರು ಬೇಕು ಅಂತಾರೆ ಅಷ್ಟೇ. ಅದು ಆಕ್ಟಿಂಗ್ ಕಡೆ ನಿಮ್ಗೆ ಇಂಟ್ರೆಸ್ಟ್ ಬಂದಿದ್ದು ಅಂದ್ರೆ ನಿಮ್ಗೆ ಓಕೆ ನಾನು ಆಕ್ಟಿಂಗಿಗೆ ಹೋಗ್ಬೋದು ಅಂತ ಅನ್ಸಿದೆ?
ಆಪರ್ಚುನಿಟಿ ಆಡಿಷನ್ಗೆಲ್ಲ ಕೊಡಕ್ ಹೋಗ್ತಿದ್ರಿ ಅಲ್ವಾ, ಹಾ. ಅವಾಗ ಅನ್ಸಿರುತ್ತಾ ನಿಮ್ಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು ಅಂತ? ಇತ್ತು ಅಂತಲ್ಲ, ಲೈಫ್ ಸ್ಟೈಲ್ ಅಲ್ವಾ. ಏನೋ ಮೋಸ ಆಗೋಗಿದೆ ಅಂದಾಗ ಆ ಮೋಸಕ್ಕೆ ಏನಾದರೂ ನಾನು ಬೆಳೆದ್ಬಿಟ್ರೆ ಅವ್ರು ನೋಡ್ತಾರೇನೋ ಇವ್ರು ನೋಡ್ತಾರೇನೋ ಅನ್ನೋದಿರುತ್ತಲ್ಲ, ಹಂಗಾಗಿ ಆ ಥರ. ಓಕೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಷ್ಟು ಆ್ಯಕ್ಟಿವ್ ಇಲ್ಲ ಅಂತಂದರೆ, ಬಟ್ ಈಗ ಕರೆಂಟ್ ನಮ್ಮ ಲೈಫ್ ಹೇಗಿದೆ ಅಂತಂದರೆ ಸೋಷಿಯಲ್ ಮೀಡಿಯಾ ಭಾಳಷ್ಟು ಜನನ ಕನೆಕ್ಟ್ ಮಾಡುತ್ತೆ, ಹೊಸ ಹೊಸ ಕೆಲಸ ಕೊಡುತ್ತೆ, ನೆಟ್ವರ್ಕಿಂಗ್ ಅಂತ ಏನು ಹೇಳ್ತಾರೆ, ಅವರಿಂದ ಇವ್ರ ಪರಿಚಯ ಆಗಿ ಇವರಿಂದ ಅವ್ರ ಪರಿಚಯ ಆಗಿ ಅಂತ. ಸೋಷಿಯಲ್ ಮೀಡಿಯಾ ಬಂದಮೇಲೆ ನಿಮ್ಮ ಲೈಫ್ ಹೇಗಿದೆ ಅನ್ಸುತ್ತೆ? ಅಂದರೆ ಇದೆಲ್ಲ ರೆಕಗ್ನಿಷನ್ ಸಿಗೋಕ್ಕೂ ಮುಂಚೆ ಹೇಗಿತ್ತು? ಮೇಡಮ್, ರೆಕಗ್ನೈಸೇಷನ್ ಸಿಗೋದಕ್ಕಿಂತ ಮುಂಚೆ ನಾನು ಮಾಮೂಲಿ ಹೇಳಿದ್ನಲ್ಲ ನಿಮಗೆ, ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ. 2011-14 ಕೆಲಸ ಬಿಟ್ಟೆ. ಅದಾದ್ಮೇಲೆ ಜೀವನಕ್ಕೆ ಏನಾದರೂ ಬೇಕು ಅಂತ ಕಾರ್ ವಾಶ್ ಮಾಡ್ತಾ ಇದ್ದೆ. ಒಂದು 7-8 ಕಾರ್ ಇದ್ದು ಅವಾಗ. ಇವಾಗಲೂ ಮಾಡ್ತಿದ್ದೀನಿ, ಒಂದು 3-4 ಕಾರ್ ಇದೆ ಅಷ್ಟೇ. ನಿಜವಾಗ್ಲೂ? ಓಕೆ. ಅಯ್ಯೋ, ತಪ್ಪೇನಿದೆ ಮೇಡಮ್? ತಪ್ಪೇನಿಲ್ಲ. ಅಲ್ಲ, ನಾನಂದ್ರೆ ಆಕ್ಚುಲಿ ನಿಮ್ ಪರ್ಸ್ ಕಿತ್ಕೊಂಡು ಹೋದ್ರೆ ಕಳ್ಳ ಅಂತೀರಾ ಮೇಡಮ್. ಒಂದ್ 10 ರೂಪಾಯಿ ಕೊಡಿ ಅಂದ್ರೆ ಈ ಚೆನ್ನಾಗೇ ಇದಿಲ್ಲ, ದುಡ್ಕೊಂಡ್ ತಿನ್ನು ಅಂತೀರಾ. ಮತ್ತೆ ಅದಕ್ಕೆ ದುಡ್ಕೊಂಡ್ ತಿನ್ನೋಣ ಅಂತ. ಸೂಪರ್. ಮತ್ತೆ ಈ ಕಾಮಿಡಿ ಟೈಮಿಂಗ್ ಎಲ್ಲ ಹೇಗೆ ಅಭ್ಯಾಸ ಆಗಿದ್ದು ಅಥವಾ ಕಲ್ತಿದ್ದು? ಮೇಡಮ್, ಅಂದರೆ ಇವಾಗ ಅವ್ರ ಕ್ಯಾರೆಕ್ಟರ್ ಕೊಟ್ಟಿರೋದನ್ನ ನಾನು ಆ ಇನ್ವಾಲ್ವ್ಮೆಂಟಲ್ಲೇ, ಅಂದರೆ ಅದನ್ನು ಅದ್ರೊಳಗಡೆ ಸ್ಫೂರ್ತಿಯಾಗಿ ತೊಗೊಂಡಾದ್ಮೇಲೆ ಆ್ಯಕ್ಟ್ ಮಾಡೋಕ್ಕಾಗತ್ತೆ. ಈಗ ನೀವು ಕೇಳೋ ಕ್ವಶನ್ಸ್ಗೆ ನನಗೆ ಗೊತ್ತಿಲ್ಲ ಮೇಡಮ್ ಅಂದರೆ 1 ಸೆಕೆಂಡು, ಟ್ರೈ ಮಾಡ್ತೀನಿ ಅಂದರೆ 1 ಸೆಕೆಂಡು. ಇಲ್ಲ, ಮಾಡಲೇಬೇಕು, ಅವ್ರು ಕೇಳೋ ಕ್ವಶನ್ಗೆ ಆನ್ಸರ್ ಕೊಡಲೇಬೇಕಂದ್ರೆ ಇಲ್ಲಿಂದನೇ ಕೊಡಬೇಕಲ್ವ, ಹಂಗೆ ಅಲ್ಲಿಂದನೇ ಆ್ಯಕ್ಟ್ ಮಾಡೋದು.